ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಾಸ್ತಿ ಹಾಟಿಗೆಲ್ಲ ತಗೋಬೇಡ. ನೀನು ಅಲ್ಲಿ ಹೋಗಿದ್ದು, ನಿನ್ನನ್ನು ಅಲ್ಲಿಗೆ ಸೇರಿಸಿದ್ದು ನನ್ನ ಕೆಲಸ ಸಾಧಿಸ್ಕೊಳ್ಳೋದಿಕ್ಕೆ. ಅದು ಇವಾಗ ಆಗಿದೆ. ನನಗೇನು ಸಿಗ್ಬೇಕಿತ್ತು ಅದು ಸಿಕ್ಕಿದೆ. ಇನ್ಮೇಲೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಈ ನೋಟ್ಸು, ಸ್ಟಡೀಸು, ಇನ್ಸ್ಟಿಟ್ಯೂಟು ಇದನ್ನೆಲ್ಲ ಸ್ಟಾಪ್ ಮಾಡಿಬಿಡು. ಇನ್ಮೇಲೆ ಮುಂಚಿನ ಥರ ನಾನು ಏನು ಕೆಲಸ ಹೇಳ್ತೀನೋ, ಎಷ್ಟು ಹೇಳ್ತೀನೋ ಅಷ್ಟನ್ನು ಮಾಡ್ಕೊಂಡು ಆರಾಮಾಗಿದ್ಬಿಡು. ಬಾಸ್ ಆಗಿದ್ರೆ ಇನ್ಮೇಲಿಂದ ಇನ್ಸ್ಟಿಟ್ಯೂಟ್ ಹತ್ರ ಹೋಗಂಗಿಲ್ವಾ? ಮಲ್ಲಿ ಅವ್ರನ್ನ ಬ್ರೇಕ್ ತಗೊಳ್ಳೋ. ನಾನು ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಹೆಂಗೆ ಟೇಕ್ ಆಫ್ ಮಾಡಬೇಕು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀನು ಗುಡ್ ಬಾಯ್ ಥರ ಆರಾಮಾಗಿರು, ಟೆನ್ಷನ್ ತಗೋ. ಅಲ್ಲ ಬಾಸ್, ಇಷ್ಟು ದಿನ ಅಲ್ಲಿ ಓದಿದ್ದು, ಅವ್ರನ್ನ ಲವ್ ಮಾಡಿದ್ದು, ಈಗ ಅವ್ರು ನನಗೆ ಫೋನ್ ಮಾಡಿದ್ರೆ ಏನಂತ ಹೇಳೋದು ಬಾಸ್? ಏನು ಹೇಳ್ಬೇಡ. ಅವಳು ಫೋನ್ ಎತ್ತಿದ್ರೆ ತಾನೇ ನೀನು ಹೇಳ್ಬೇಕಾಗಿರೋದು. ಅವಳು ಫೋನೇ ಎತ್ಬೇಡ ಬಾಸ್. ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಇನ್ನೊಂದು ಸಾಂಗ್ ಕೇಳಿಲ್ವೇನು? ವಿರಹ ನೂರು ನೂರು ತರ ಅಂತ. ಲವ್, ನೀನು ಬರೀ ಲವ್ ಆ್ಯಂಗಲಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದೀಯಾ. ಸ್ವಲ್ಪ ಮಿಸ್ಸಿಂಗ್ ಆ್ಯಂಗಲು ತೋರಿಸೋ. ಆವಾಗಲೇ ಲವ್ ವೈಡ್ ಆಗೋದು, ಡೀಪ್ ಆಗೋದು. ಐ ಮೀನ್, ಅವಳು ನಿನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಮಾಡು. ಆವಾಗ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಗಟ್ಟಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಈ ಹಗ್ಗನ ಬಿಟ್ಟಿಡೋದು ಅಂತಾರಲ್ಲ, ಅವಾಗ ಗ್ರಿಪ್ ಚೆನ್ನಾಗಿರುತ್ತೆ ನೋಡು, ಹಾಗೆ ಎಲ್ಲಾನು ನಮ್ಮ ಕಂಟ್ರೋಲಿಗೆ ಸಿಗುತ್ತೆ. ನಿನಗೂ ನಿನ್ನ ರಿಲೇಷನ್ಶಿಪ್ ಮೇಲೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಸ್ವಲ್ಪ ಅವಳು ನಿನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಮಾಡೋ. ಸರಿ ಬಾಸ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಅಲ್ಲ ಕಣೋ ಪೈಲ್ವಾನ್, ನೀನು ಆಡ್ತಿರೋ ರೇಂಜ್ ನೋಡಿದ್ರೆ ನೀನು ಯಾಕೆ ಅವಳನ್ನ ಬೀಳಿಸ್ಕೊಂಡಂಗಿಲ್ಲ, ನೀನೇ ಬಿದ್ದಂಗೆ ಆಡ್ತಿದ್ಯಲ್ಲ. ಅಯ್ಯೋ ಬಾಸ್, ಹಾಗೆಲ್ಲ ಏನಿಲ್ಲ, ಅವ್ರಿಗೆ ಡೌಟ್ ಬಂದ್ರೆ ಅಂತ ಅಷ್ಟೇ. ಹಂಗಾದ್ರೆ ಸರಿ, ಟೆನ್ಷನ್ ಎಲ್ಲ ಏನೂ ಬೇಡ. ಇನ್ಮೇಲೆ ಅವಳಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನಾನು ಹೇಳೋವರೆಗೂ ಸೈಲೆಂಟಾಗಿದ್ಬಿಡು. फिर ब्रेक के बाद कंटिन्यू करेंगे, ठीक है? ಸರಿ ಬಾಸ್. ಹಾಯ್ ಗೆಳೆಯ. ಹಾಯ್. ಸಾರಿ ಕಣ, ತುಂಬಾ ಹೊತ್ತಾಯ್ತಾ? ಇಲ್ಲ, ಈಗ ಬಂದು ಏನು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ನಾನು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳಿದ್ನಲ್ಲಪ್ಪ, ಅದಕ್ಕೆ ನಾನು ನೋಡ್ರ ಆಫೀಸ್ ಸ್ಪೇಸ್ ಇದು. ಗೆಳೆಯ, ಅಂದ್ರೆ ನೀನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ಯಾ? ಹಾ, ನಿಜವಾಗ್ಲೂ ಸ್ಟಾರ್ಟ್ ಮಾಡ್ತಾ ಇದ್ಯಾ? ಹೂನಪ್ಪ. ನಂಗೆ ನಂಬಕ್ಕೆ ಆಗ್ತಾ ಇಲ್ವಲ್ಲೋ. ಇಷ್ಟು ದಿವಸ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ್ಲೆಲ್ಲ ಇವನು ದಾರ ಇಲ್ದೇನೆ ಪಟ ಹಾರಿಸ್ತಾ ಇದ್ದಾನೆ ಅಂತ ಅನ್ಕೊಂಡೆ. ಇದು ಕನ್ಸಲ್ಲ ತಾನೆ? ಅಲ್ಲ. ಖುಷಿ ಆಗ್ತದೆ ಗೆಳೆಯ. ವೆರಿ ಗುಡ್ ಕಣ. ಯಾಕೋ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಇನ್ನೇನು, ನಿನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿ ಅಂತ ನಾನು ಅಷ್ಟೇ ಅಲ್ಲ, ಸುಮಾರು ಜನ ಕಾಯ್ತಾ ಇದ್ರು. ಅಮೃತಗಳಿಗೆ ಯಾವಾಗ ಬರುತ್ತಪ್ಪ ಅಂತ ಎಲ್ಲ ತುದಿಗಾಲಲ್ಲಿ ನಿಂತಿದ್ರು. ಅಪ್ಪ ನೋಡ, ಒಂದಂತೂ ಸತ್ಯ, ಎಲ್ಲಿ ಅತಿಯಾದ ನಿರೀಕ್ಷೆ ಇರುತ್ತೋ ಅಲ್ಲಿ ಅತಿಯಾದ ಖುಷಿ, ಅತಿಯಾದ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ವಾ? ಸರಿ, ಈಗ ಫಸ್ಟ್ ಯಾವ ಕಡೆ ನುಗ್ಗಬೇಕು ಅಂತ ಇದ್ಯಾ? ಏನೋ ಅದು ಭಾಷೆಲಿ ಸರಿಯಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳೋ. ಏನು ನುಗ್ಗೋದು ಅಂದ್ರೇನಾ? ನಾವೇ ತಾನೇ ಇರೋದು, ಯಾರೋ ಇದರಲ್ಲಿ ಏನೋ ಫ್ರೆಂಡ್ಶಿಪ್ ಅಲ್ಲಿ ಏನೋ ಮಾತಾಡ್ತೀವಪ್ಪ. ಸರಿ, ಓಕೆ, ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್? ಮೈ ಫ್ಯೂಚರ್ ಪ್ಲಾನ್ ಇಸ್ ಬಾ ಹೇಳಿ. ಹೇಗಿದೆ ನನ್ನ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ಐಡಿಯಾ? ಆಸ್ ಯೂಶುವಲ್ ಫ್ಯಾಂಟಾಸ್ಟಿಕ್ ಹೇಳಿ, ಸೂಪರ್ ಕಣ. ಆದ್ರೆ ಅದಕ್ಕೆ ಸಿಕ್ಕಾಪಟ್ಟ ಇನ್ವೆಸ್ಟ್ಮೆಂಟ್ ಬೇಕಲ್ವೇನೋ? ಆಫ್ ಕೋರ್ಸ್. ಈಗ ನಾವಿರೋ ಪರಿಸ್ಥಿತಿಲಿ ತುಂಬಾ ಚಾಲೆಂಜಸ್ ಇದೆ ಅಂತ ಅನಿಸ್ತಾ ಇದೆ. ಯಾವ ಬಿಸ್ನೆಸ್ ಅಲ್ಲಿ ಚಾಲೆಂಜಸ್ ಇರಲ್ಲ ಹೇಳಪ್ಪ, ಎಲ್ಲದರಲ್ಲೂ ಇದ್ದಿದ್ದೆ. ಚಾಲೆಂಜಸ್ನ ನಾವು ಆಪರ್ಚುನಿಟೀಸ್ ಅಂತ ಅನ್ಕೊಂಡ್ರೆ ಆಪರ್ಚುನಿಟೀಸ್, ರಿಸ್ಕ್ ಅನ್ಕೊಂಡ್ರೆ ರಿಸ್ಕ್. ನಾನು ಇದನ್ನ ಆಪರ್ಚುನಿಟಿ ಅನ್ಕೋತೀನಪ್ಪ. ಅದು ಕರೆಕ್ಟ್. ನೀರ್ ಬೇಕು ಅಂದ್ರೆ ನಾವು ಬಾವಿ ತೋಡ್ಲೇಬೇಕು. ಮತ್ತೆ ಇಲ್ಲ ಮಳೆ ಬರ್ಲಿ ಅಂತ ಕಾಯ್ಕೊಂಡಿದ್ರೆ ಆಕಾಶ ನೋಡ್ತಾ ಇರ್ಬೇಕು. ಅಷ್ಟಲ್ಲಿ ಬಕೆಟ್ ತೂತಾಗೋಗಿರುತ್ತೆ, ನಾವು ಟಿಕೆಟ್ ತಗೊಂಡ್ಬಿಟ್ಟಿರ್ತೀವಿ.